ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಡಿಶ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಸೈಡ್ ಡಿಶ್ ರೆಸಿಪಿ, ಅಂದರೆ ಸಾರು. ನಾವು ಮುದ್ದೆಗೆ, ಅನ್ನಕ್ಕೆ, ಇದು ದೋಸೆ, ಇಡ್ಲಿ, ಚಪಾತಿ ಅಂತ ಎಲ್ಲದಕ್ಕೂ ಒಂದು ಒಳ್ಳೆಯ ಒಂದು ಸೈಡ್ ಡಿಶ್ ರೆಸಿಪಿ ಇದು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಾನು ಕಡಲೆಬೇಳೆ ಮತ್ತು ತೊಗರಿಬೇಳೆ ಇಟ್ಟು ಇವತ್ತು ಒಂದು ಸಾರು, ಉಂಡೆ ಸಾರು ಮಾಡಿದ್ದೀನಿ. ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಎಲ್ಲರಿಗೂ ಇಷ್ಟ ಆಯಿತು ಫ್ರೆಂಡ್ಸ್. ಈ ಉಂಡೆ ಸಾರು ಹೆಂಗೆ ಮಾಡೋದು, ಇದಕ್ಕೆ ಏನು ಬೇಕಂತ ಫಸ್ಟ್ ನೋಡ್ಕೊಳ್ಳೋಣ. 1 ಕಪ್ ಅಷ್ಟು ಕಡಲೆಬೇಳೆ. ಯಾವ ಕಪ್ಪನ್ನು ನಾನು ಕಡಲೆಬೇಳೆ ಅಳತೆ ಮಾಡೋದನ್ನ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ. ಇದನ್ನು ಒಂದು 2-3 ಸತಿ ಕ್ಲೀನಾಗಿ ತೊಳ್ಕೊಂಡು 1 ಅವರಿಂದ 2 ಅವರ್ ನೀವು ಇದನ್ನು ನೆನೆ ಹಾಕಬೇಕು. ಈಗ ಫಸ್ಟು ತೊಳ್ಕೊಳ್ಳೋಣ. ನಾನು ಒಂದು 2 ಅವರ್ ನೆನೆ ಹಾಕ್ತೆ. ಇದು ಒಂದು 2 ಅವರ್ ನೆನೆ ಹಾಕಿದ್ರೆ ಆ ಉಂಡೆ ಸಾಫ್ಟ್ ಬರುತ್ತೆ. ನೀವು 1 ಅವರ್, ಅರ್ಧ ಅವರ್ ನೆನೆ ಹಾಕ್ಬಿಟ್ಟು ನೀವು ತಕ್ಷಣ ಮಾಡಿದ್ರೆ ಅದು ಸಾಫ್ಟ್ ಇರಲ್ಲ, ಗಟ್ಟಿ ಇರುತ್ತೆ. ಒಂದು 2 ಅವರ್ ಅದು ನೆನೆಬೇಕು. ನೋಡಿ, 2 ಅವರ್ ಆಗಿದೆ. ಇದನ್ನು ನೀರಿಲ್ಲದೆ ನಾವು ನೈಸಾಗಿ, ಆದಷ್ಟು ನೀರಿಲ್ಲದೆ ರುಬ್ಕೋಬೇಕು. ನೈಸಾಗಿ ಅನ್ನೋದಕ್ಕಿಂತ ತುಂಬ ನೈಸ್ ಏನೂ ಬೇಕಾಗಿಲ್ಲ. ಒಂದು 80% ರುಬ್ಬಿದ್ರೆ ಸಾಕು. ಇದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು 2 ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ. ಇಂಗು ಗ್ಯಾಸ್ಟ್ರಿಕ್ ಜಾಸ್ತಿ ಇರುತ್ತೆ, ಅದರಿಂದ ಇಂಗು ಒಂದು ಸ್ವಲ್ಪ ಆದಷ್ಟು ಜಾಸ್ತಿನೇ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈ ಉಂಡೆಗೆ ಮಾತ್ರ, ಸಾರಿಗೆಲ್ಲ, ಉಂಡೆಗೆ ಮಾತ್ರ. ಈಗ ರುಬ್ಬಿದ್ದೀನಿ ನೋಡಿ, ಒಂದು 70% 80%. ತುಂಬ ನೈಸಾಗಿ ರುಬ್ಬಿಲ್ಲ. ಕಾಯಿ ಒಂದು ಕಡೆ, ಇನ್ನೊಂದು ಜಾರಲ್ಲಿ ತೆಂಗಿನಕಾಯಿ ಮತ್ತು 1 ಸ್ಪೂನು ಸೋಂಬು ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ. ತೆಂಗಿನಕಾಯಿ ಪೇಸ್ಟ್ ಇದು. ಈಗ ರುಬ್ಬಿರೋದು ನೋಡಿ. ಈಗ ರುಬ್ಬಿರೋ ಬೇಳೆನ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈ ಮಿಕ್ಸಿ ಜಾರು ಹಂಗೆ ಇಟ್ಟಿರಿ, ಯಾಕಂದರೆ ಅದು ತೊಳೆದು ನೀರು ಆಮೇಲೆ ಸಾರಿಗೆ ನಾವು ಇದು ಮಾಡ್ಕೊಳ್ಳೋಣ. ಈಗ ಕಡಲೆಬೇಳೆ ರುಬ್ಬಿದ್ದೀವಲ್ಲ, ಅದಕ್ಕೆ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಸೇರಿಸಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು. ನಾನು ಇವತ್ತು ಹಾಕಿಲ್ಲ, ಇವತ್ತು ಹಂಗೆ ಮಾಡ್ತೀನಿ. ಯಾಕಂದರೆ ಆಲ್ರೆಡಿ ಸಾರಿಗೆ ಹಾಕ್ತೀವಲ್ಲ, ಅದರಿಂದ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕಿಲ್ಲ, ಹಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಳೆನ ಆದಷ್ಟು ನೀವು ಗಟ್ಟಿಯಾಗಿ ರುಬ್ಕೋಬೇಕು. ನೀವು ಗಟ್ಟಿಯಾಗಿ ರುಬ್ಕೊಂಡ್ರೆ ಅದು ಉಂಡೆ ಬರೋದು. ತೆಳ್ಳಗಿದ್ರೆ ಉಂಡೆ ಅಷ್ಟೊಂದು ಬರಲ್ಲ, ಚೆನ್ನಾಗಿ ಬರಲ್ಲ. ಸಾರಿಗೆ ಹಾಕಿದ ತಕ್ಷಣ ಉದುರೋಗುತ್ತೆ. ಅದರಿಂದ ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ. ಬಡೆ ಅದಕ್ಕೆ ರುಬ್ಕೊಳ್ಳಿ. ನೋಡಿ, ಉಂಡೆ ಹಿಡಿದ್ರೆ ಉಂಡೆ ಬರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಅದಕ್ಕೆ ತಕ್ಕಂಗೆ ಸೈಜ್ ಮಾಡ್ಕೊಳ್ಳಿ ಉಂಡೆ ನೀವು. ನೋಡಿ, ನಾನು ಸ್ವಲ್ಪ ದಪ್ಪಗೆ ಹಾಕಿದ್ದೀನಿ ಉಂಡೆನ. ಈಗ ಒಗ್ಗರಣೆ, ಸಾರು ಫಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಗಟ್ಟಿ ಇರೋ ಪಾತ್ರೆ ಇಟ್ಕೊಳ್ಳಿ. ನಾನು ಬಾಣಲಿ ಇಟ್ಟಿದ್ದೀನಿ ಒಗ್ಗರಣೆಗೆ. ಎಣ್ಣೆ ಅಂದರೆ ಒಂದು ಅರ್ಧ ಕಪ್ ಎಣ್ಣೆ ಹಾಕಿ ಸಾಸಿವೆ ಸಿಡಿದಿದ್ದಾಯಿತು. ಒಂದು ದಪ್ಪ ಈರುಳ್ಳಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗಿದೆ. ಕರಿಬೇವು ಸೇರಿಸ್ಕೊಳ್ಳಿ. ಕರಿಬೇವು ಸೇರಿಸಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಟೊಮೊಟೊ ದಪ್ಪದೇ ನಾನು 2 ಟೊಮೊಟೊ ಸೇರಿಸಿದ್ದೀನಿ ಕಟ್ ಮಾಡಿ. ಆದಷ್ಟು ನಾಟಿ ಟೊಮೊಟೊ ಸೇರಿಸ್ಕೊಳ್ಳಿ. ಫಾರಮ್ ಬೇಡ, ಯಾಕಂದರೆ ಅದು ಸ್ವಲ್ಪ ಸ್ವೀಟ್ ಬರುತ್ತೆ. ಇದು ಹುಳಿ ಟೊಮೊಟೊ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನು, ಟೀ ಸ್ಪೂನ್ ಎಲ್ಲ ಟೇಬಲ್ ಸ್ಪೂನ್, 2 ಸ್ಪೂನು ಅದನ್ನು ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಸಾಫ್ಟ್ ಆಗಬೇಕು ಟೊಮೊಟೊ. ಈಗ ಟೊಮೊಟೊ ಫ್ರೈ ಆಗಿದೆ. ಸಾರಿನ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ನಿಮ್ಮ ಮನೆ ಸಾರಿನ ಪುಡಿ, ನಿಮ್ಮ ಖಾರ ಗೊತ್ತು, ಅದಕ್ಕೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನು ಸಾರಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರು ಹಾಕಿ ಸಿಮ್ಮಲ್ಲಿಟ್ಟು ಇದನ್ನು ಮತ್ತೆ ಕುದಿಸ್ತೀನಿ. ಸಾಫ್ಟ್ ಆಗಬೇಕು ಟೊಮೊಟೊ ಎಲ್ಲ. ಯಾಕಂದರೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಜಾಸ್ತಿ ಹಿಡಿಯಲ್ಲ. ನಾನು ಎಣ್ಣೆ ಕಡಿಮೆ ಹಾಕಿದ್ದೀನಿ. ಅದರಿಂದ ಹಿಂಗೆ ಮಾಡಿಕೊಂಡ್ರೆ ಹಸಿ ವಾಸನೆಯೂ ಬರಲ್ಲ, ಟೊಮೊಟೊನೂ ಹಸಿ ವಾಸನೆ ಬರಲ್ಲ. ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ ಯಾವುದೇ ಹಾಕಿದ್ರು ಹಿಂಗೆ ಮಾಡಿದ್ರೆ ಹಸಿ ವಾಸನೆ ಬರಲ್ಲ. ಈಗ ನೋಡಿ, ನೀರೆಲ್ಲ ಡ್ರೈ ಆಗಿದೆ. ನೀರು ಚೆನ್ನಾಗಿ ಡ್ರೈ ಆಗಬೇಕು.
ಎಣ್ಣೆ ಸೈಡಿಗೆ ಬಿಟ್ಕೋಬೇಕು. ಬಿಟ್ಕೊಂಡಿದೆ. ಈಗ ನೀರು ಸೇರಿಸ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅದಕ್ಕೆ ತಕ್ಕಷ್ಟು ನೀರು ಸೇರಿಸ್ಕೊಳ್ಳಿ. ನಾವು ಬೇಳೆ ರುಬ್ಬಿದ್ದು ಮಿಕ್ಸಿ ಜಾರ್ ಇದೆಯಲ್ಲ, ಆ ನೀರನ್ನು ಕ್ಲೀನಾಗಿ ತೊಳ್ಕೊಂಡು ಒಂದು ನೀರು ಸೇರಿಸ್ಕೊಳ್ಳಿ. ಯಾಕಂದರೆ ಸಾರು ಚೆನ್ನಾಗಿ ಟೇಸ್ಟಾಗಿರುತ್ತೆ ಮತ್ತು ಗಟ್ಟಿಯಾಗೂ ಇರುತ್ತೆ. ಆ ಬೇಳೆ ನೀರು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಸಾರು ಕುದೀಲಿ. ಹಸಿ ವಾಸನೆ ಹೋಗಬೇಕು. ಈ ಖಾರದ ಪುಡಿದೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅರಿಶಿನ ಪುಡಿ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಆವಾಗಲೇ ಸೇರಿಸಿಲ್ಲ, ಅದರಿಂದ ಇವಾಗ ಸೇರಿಸ್ಕೊಳ್ಳಿ. ಸಾರು ಚೆನ್ನಾಗಿ ಕುದ್ದು ಮತ್ತು ಘಾಟೆಲ್ಲ ಹೋಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಉಂಡೆ ಒಂದೊಂದೇ ಸೇರಿಸ್ಕೊಳ್ಳೋಣ. ಒಂದಕ್ಕೊಂದು ಅಂಟದೆ ಸೇರಿಸಿ, ಗ್ಯಾಪ್ ಬಿಟ್ಟು ಸೇರಿಸಿ. ಒಂದು 3-4 ನಿಮಿಷ ಅದನ್ನು ಟಚೇ ಮಾಡಬಾರ್ದು. ಅದೇ ಒಂದೊಂದೇ ಮೇಲಕ್ಕೆ ಬರುತ್ತೆ. ಚೆನ್ನಾಗಿ ಬೆಂದರೆ ಅದೇ ಮೇಲಕ್ಕೆ ಬಂದುಬಿಡುತ್ತೆ. ನಾನೊಂದು ಸ್ವಲ್ಪ ದಪ್ಪಗೆ ಉಂಡೆ ಸೇರಿಸಿದ್ದೀನಿ ನೋಡಿ, ದಪ್ಪಗೆ ಇದೆ. ನೀವು ಉಂಡೆ ಹಾಕೋಕ್ಕೆ ಮುಂಚೆ ಸಾರಲ್ಲಿ ಸ್ಟವ್ ಫುಲ್ ಸಿಮ್ಮಿಗೆ ಇಟ್ಬಿಟ್ಟು ಹಾಕಿ, ಇಲ್ಲಾಂದರೆ ಉಂಡೆ ಒಡೆದೋಗುತ್ತೆ ಮತ್ತು ತಳ ಹಿಡಿಯುತ್ತೆ. ಸಿಮ್ಮಲ್ಲಿ ಇಟ್ರೇ ಅದು ಒಂದಕ್ಕೊಂದು ಅಂಟದೆ ಒಂದು 3-4 ನಿಮಿಷಕ್ಕೆಲ್ಲ ಸಪ್ರೇಟಾಗಿ ಅದೇ ಆಗುತ್ತೆ, ಮೇಲೆ ಬರುತ್ತೆ. ಅದು ಬೇಯ್ತಾ ಒಂದೊಂದೇ ಉಂಡೆಗಳು ಮೇಲೆ ಬರುತ್ತೆ ನೋಡಿ. ಒಂದೊಂದೇ ಬರ್ತಾಯಿದೆ. ಈಗ ಈ ಕಡೆ ಲಾಸ್ಟಲ್ಲಿರೋದು ಒಂದು ಇನ್ನೂ ಇದಾಗಿದೆ. ಅದರಿಂದ ಅದಕ್ಕೆ ಮೇಲೆ ಒಂದು ಸ್ವಲ್ಪ ಸಾರು ಹಾಕಿದ್ದೀನಿ ನೋಡಿ. ಈಗ ಅದು ಬಿಸಿಗೆ ಬಿಟ್ಕೊಳ್ಳುತ್ತೆ. ಫ್ರೆಂಡ್ಸ್ ನೋಡಿ, ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಉಂಡೆ ಒಂದಕ್ಕೊಂದು ಅಂಟ್ತಾನೇ ಇಲ್ಲ. 3-4 ನಿಮಿಷಕ್ಕೆಲ್ಲ ಎಲ್ಲ ಮೇಲಕ್ಕೆ ಬಂತು ನೋಡಿ. ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಕ್ಲೀನಾಗಿ ಒಂದೊಂದೇ ಮೇಲಕ್ಕೆ ಬಂದಿದೆ ನೋಡಿ. ಅದು ಬೇಯ್ತಾ ಮೇಲಕ್ಕೆ ಬಂದುಬಿಡುತ್ತೆ. ಮೇಲಕ್ಕೆ ಬರೋ ತನಕ ನೀವು ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು. ಈಗ ನೀವು ಫಾಸ್ಟಾಗಿ ಇಟ್ಕೋಬೋದು ಸ್ಟವ್ನ. ನಾನು ತೆಂಗಿನಕಾಯಿ ಪೇಸ್ಟು ಸೇರಿಸ್ತಾ ಇದ್ದೀನಿ. ಈಗ ಜಾರೆಲ್ಲ ತೊಳೆದು ಆ ನೀರು ಹಾಕಿ ನೀವು ಫಾಸ್ಟಿಗೆ ಇಟ್ಕೊಳ್ಳಿ ಸ್ಟವ್ನ. ನಿಮ್ಗೆ ಎಷ್ಟು ನೀರು ಬೇಕೋ ಅದಕ್ಕೆ ತಕ್ಕಷ್ಟು ನೀರು ಸೇರಿಸ್ಕೊಳ್ಳಿ. ನಾನು ತೆಂಗಿನಕಾಯಿ ಜಾರು, ಮಿಕ್ಸಿ ಜಾರು ರುಬ್ಬಿರೋದೆಲ್ಲ ಸೇರಿಸಿ ನೀರು ಬಿಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷಕ್ಕೆಲ್ಲ ಈಗ ರೆಡಿ. ಘಮ ಚೆನ್ನಾಗಿ ಬರ್ತಾಯಿದೆ ಈಗಲೇ, ತೆಂಗಿನಕಾಯಿ ಪೇಸ್ಟ್ ಹಾಕಿದ ತಕ್ಷಣವೇ 5 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಸಾರು. ಈ ಚಪಾತಿಗೆ, ಪೂರಿಗೆ, ಮುದ್ದೆಗೆ, ಇಡ್ಲಿ, ದೋಸೆ, ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆಯ ಒಂದು ಸೈಡ್ ಡಿಶ್ ಇದು. ಬೇಳೆ ನೆನೆ ಹಾಕಿದ ನೀರು ಒಂದು ಸ್ವಲ್ಪ ಎತ್ತಿಟ್ಟಿದೆ, ಅದನ್ನು ಇವಾಗ ಸೇರಿಸ್ಕೊಂಡಿದ್ದೀನಿ. ಆ ನೀರು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬೇಳೆ ನೀರು ಅದನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾರಲ್ಲಿ ಉಂಡೆ ಸಾರು, ಕಡಲೆಬೇಳೆ ಉಂಡೆ ಸಾರು. ಇದು ನಾನ್ ವೆಜ್ ಸಾರು ಟೇಸ್ಟಲ್ಲೇ ಇರೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಟನ್ ಕೀಮಾ ಸಾರು ಥರನೇ ಇರುತ್ತೆ ಇದು, ಹೆಚ್ಚು ಕಡಿಮೆ. ಫ್ರೆಂಡ್ಸ್, ಸಾರು ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 5 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ನೋಡಿ. ಕುದೀತಾ ಇನ್ನೂ ಗಟ್ಟಿ ಆಗ್ತಾಯಿದೆ. ಯಾಕಂದರೆ ನಾವು ಬೇಳೆ ರುಬ್ಬಿರೋ ನೀರೆಲ್ಲ ಸೇರಿಸಿದ್ದೀವಲ್ಲ, ಬೇಳೆ ನೀರೆಲ್ಲ, ಅದರಿಂದ ಅದು ಗಟ್ಟಿಯಾಗಿರುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸಾರು ಕುದೀತಾ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನೂ ಗಟ್ಟಿ ಆಗ್ತಾಯಿದೆ. ಕಡಲೆಬೇಳೆ ಉಂಡೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ, ಅದರಿಂದ ಹಿಂಗೆ ಇನ್ನೊಂದು ಸ್ವಲ್ಪ ಕೊನೆಗೆ ಸ್ಟವ್ ಆಫ್ ಮಾಡಿಬಿಟ್ಟು ಹಿಂಗು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಒಳ್ಳೆಯ ಒಂದು ಉಂಡೆ ಸಾರು ರೆಡಿ ಆಯಿತು. ನಾನ್ ವೆಜ್ ಟೇಸ್ಟಲ್ಲಿ ವೆಜ್ ಉಂಡೆ. ಡೈಲಿ ಏನು ಸಾಂಬಾರು ಮಾಡೋದು, ಏನು ಸಾರು ಅಂತ ಯೋಚನೆ ಮಾಡ್ತಾ ಇರ್ತೀವ. ತರಕಾರಿ ಇಲ್ಲ ಅವತ್ತಿನ ದಿವಸ ನಾವು ಈ ಸಾರು ಮಾಡ್ಕೋಬೋದು. ಮಜ್ಜಿಗೆ ಹುಳಿ ಮತ್ತು ಈ ಉಂಡೆ ಸಾರು ಹಿಂಗೆ ಮಾಡ್ಕೋಬೋದು. ಯಾವತ್ತಾದ್ರೂ ಒಂದು ದಿವಸ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಮರೆಯೋಕ್ಕಾಗಲ್ಲ. ಒಂದು ಸತಿ ನಾವು ಮಾಡಿದ್ರೆ ಇದನ್ನು ಮರೆಯೋಕ್ಕಾಗಲ್ಲ. ಸೊ ಇದು ಸಾಂಬಾರು ಇಲ್ಲ, ತರಕಾರಿ ಇಲ್ಲ ಅಂದ ದಿವಸ ನಾವು ಇದನ್ನು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ನಾನ್ ವೆಜ್ ತಿಂದೇ ಇರೋ ದಿವಸ ಇದನ್ನು ಮಾಡ್ಕೋಬೋದು. ವೆಜ್ಜು ಅಲ್ಲಿ ನಾನ್ ವೆಜ್ ಟೇಸ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ನೋಡಿ. ನಾನೀಗ ಅದನ್ನು ಕಟ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ. ನಾನು ಎಣ್ಣೆಗೆ ಹಾಕಿಲ್ಲ, ಬರೀ ಸಾರಲ್ಲೇ ಹಂಗೇ ಹಾಕಿರೋದು. ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್.